ಹಾಯ್ ಎವ್ರಿವನ್, ವೆಲ್ಕಮ್ ಯು ಆಲ್ ಟು GLV ಕ್ಲಾಸಸ್. ಐ ಆಮ್ ವೀಣಾ ಕಿರಣ್. ಇಂದಿನ ವಿಡಿಯೋ ಕ್ಲಾಸ್ನಲ್ಲಿ ನಾನು ನಿಮಗೆ ಖಾನ್ ಅಕಾಡೆಮಿಯಲ್ಲಿ ಶಿಕ್ಷಕರು ಮಾಸ್ಟ್ರಿ ಗೋಲನ್ನು ಅಸೈನ್ ಮಾಡೋದು ಹೇಗೆ, ಅಥವಾ ನೀವು ಲಾಗೌಟ್ ಆಗಬೇಕಂದ್ರೆ ಲಾಗೌಟ್ ಮಾಡೋದು ಹೇಗೆ, ನೀವು ಡೇಟನ್ನು ಸೆಟ್ ಮಾಡೋದು ಹೇಗೆ, ಯೂನಿಟ್ ಮಾಸ್ಟ್ರಿ ಗೋಲನ್ನು ಅಸೈನ್ ಮಾಡೋದು ಹೇಗೆ, ಇಷ್ಟು ವಿಷಯಗಳನ್ನು ತಿಳಿಸ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋವನ್ನು ನೋಡಿ. ಸ್ಕಿಪ್ ಮಾಡಿದ್ರೆ ಒಂದು ಸ್ಟೆಪ್ ಅರ್ಥ ಆಗಲಿಲ್ಲ ಅಂದರೂ ನಿಮಗೆ ಕಷ್ಟ ಆಗುತ್ತೆ. ಸೊ ಸರಿಯಾಗಿ ಅರ್ಥ ಆಗೋದಿಲ್ಲ. ಬನ್ನಿ ಶುರು ಮಾಡೋಣ. ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ಗೆ ಹೋಗಿ ಕ್ಲಿಕ್ ಮಾಡಿ. ಸೊ ಈ ರೀತಿ ಸರ್ಚ್ ಇಂಜಿನ್ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ಖಾನ್ ಅಕಾಡೆಮಿ ಅಂತ ಟೈಪ್ ಮಾಡಿ. ಖಾನ್ ಅಕಾಡೆಮಿ ಫಸ್ಟ್ ಒನ್, ಖಾನ್ ಅಕಾಡೆಮಿ ಕ್ಲಿಕ್ ಮಾಡಿ. ಇಲ್ಲಿ ಈ ರೀತಿ ಖಾನ್ ಅಕಾಡೆಮಿ ವೆಬ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ 3 ಡಾಟ್ಸ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಲಾಗಿನ್ ಅನ್ನು ಕ್ಲಿಕ್ ಮಾಡಿ. ಆನಂತರ ನಿಮ್ಮ ಇಮೇಲ್ ID ಮತ್ತು ಪಾಸ್ವರ್ಡನ್ನು ಹಾಕಿ. ಆಲ್ರೆಡಿ ನೀವು ಲಾಗಿನ್ ಆಗಿದ್ರೆ, ಸೇವ್ ಕೊಟ್ಟಿದ್ರೆ ಸೇವ್ಡ್ ಆಗಿರುತ್ತೆ, ನೀವು ಯೂಸ್ ಮಾಡಿಕೊಂಡು ಲಾಗಿನ್ ಆಗ್ಬೋದು. ಈಗ ನಾನು ಈ ರೀತಿ ಖಾನ್ ಅಕಾಡೆಮಿ ವೆಬ್ ಪೇಜ್ ಓಪನ್ ಆಗುತ್ತೆ. ಈಗ ನಾನು 9th ಸ್ಟ್ಯಾಂಡರ್ಡ್ಗೆ ಹೇಗೆ ಮಾಸ್ಟ್ರಿ ಗೋಲನ್ನು ಅಸೈನ್ ಮಾಡೋದು ಅಂತ ಹೇಳ್ತೀನಿ. ಎಲ್ಲ ಕ್ಲಾಸಸ್ಗೂ ಇದೇ ರೀತಿಯೇ ಮಾಡೋದು. ನಾನು 9th ಸ್ಟ್ಯಾಂಡರ್ಡ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ 3 ಚುಕ್ಕಿ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಸೊ ಅಗೇನ್ ಸೆಟ್ಟಿಂಗ್ಸ್, ಹಿಯರ್ ಯು ಕ್ಯಾನ್ ಸಿ ಮಾಸ್ಟ್ರಿ ಗೋಲ್ಸ್ ಅಂತ ಕಾಣಿಸ್ತಿದೆ. ಅದರ ಕೆಳಗಡೆ ಅಸೈನ್ ಅಂತ ಇದೆ. ಅಸೈನ್ ಮೇಲೆ ಕ್ಲಿಕ್ ಮಾಡಿ. ಕೆಳಗೆ ಬನ್ನಿ. ಸೊ ನಿಮಗೆ ಇಲ್ಲಿ 3 ಕಾಲಮ್ಸ್ ಕಾಣಿಸ್ತಿದೆ. ಒಂದು ಸೆಲೆಕ್ಟ್ ಕೋರ್ಸ್, ಸೆಲೆಕ್ಟ್ ಕಂಟೆಂಟ್, ಸೆಟ್ ಡ್ಯೂ ಡೇಟ್ ಅಂತ. ಅದರಲ್ಲಿ ಕೋರ್ಸ್ ಸೆಲೆಕ್ಷನ್ ಆಲ್ರೆಡಿ ಆಗಿದೆ. ಇಲ್ಲಿ ಸೆಲೆಕ್ಟ್ ಕಂಟೆಂಟ್ ಕೆಳಗಡೆ ಕೋರ್ಸ್ ಮಾಸ್ಟ್ರಿ ಅಂತ ಇದೆ. ನೀವು ಅದನ್ನು ಕ್ಲಿಕ್ ಮಾಡಬೇಡಿ, ಯೂನಿಟ್ ಅನ್ನೋದನ್ನು ಕ್ಲಿಕ್ ಮಾಡಿ. ಯೂನಿಟ್ ಮಾಸ್ಟ್ರಿ ಅನ್ನೋದನ್ನು ಕ್ಲಿಕ್ ಮಾಡಿ. ಆನಂತರ ನೀವು ಇದು ಮೂವ್ ಆಗುತ್ತೆ ಅಪ್ ಆ್ಯಂಡ್ ಡೌನ್. ಯೂನಿಟ್ ಮಾಸ್ಟ್ರಿ ಅಂತ ಏನಿದೆ, ಎಲ್ಲ ಯೂನಿಟ್ಸ್ಗಳು ಇದರಲ್ಲಿ ಬರುತ್ತೆ. ಪಾರ್ಟ್ಸ್ ಆಫ್ ಸ್ಪೀಚು, ಓಕೆ, ಪಾರ್ಟ್ಸ್ ಆಫ್ ಸ್ಪೀಚ್, ಅಡ್ಜೆಕ್ಟಿವು, ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಈ ಎಲ್ಲವೂ ಬರುತ್ತೆ. ನೀವು 1, 2, 3 ಎಷ್ಟೊಂದು ಸೆಟ್ ಮಾಡ್ತೀರೋ ಮಾಡಿ. ಈಗ ನಾನು 3 ಯೂನಿಟ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನಾವು ಆದಷ್ಟು ಬೇಗ ಇದನ್ನು ಕಂಪ್ಲೀಟ್ ಮಾಡಿಸ್ಬೇಕಾಗಿರುತ್ತೆ. ಹಾಗಾಗಿ ಈಗ ಸ್ವಲ್ಪ ಎಕ್ಸಾಮ್ ಇಲ್ಲ ಅಲ್ವಾ, ಹಾಗಾಗಿ ಬೇಗ ಅಸೈನ್ ಮಾಡಿದ್ರೆ ಮಕ್ಕಳಿಗೆ ಬೇಗ ನೋಡ್ಕೊಳ್ಳಿ ಅಂತ ಹೇಳ್ಬೋದು. ಇಲ್ಲಿ ನೀವು ಡೇಟ್ಸನ್ನು ನೋಡಬಹುದು. ಸಿ ಹಿಯರ್ ಪ್ರತಿ ಯೂನಿಟ್ಗೂ ಡೇಟ್ಸ್ ಕಾಣಿಸುತ್ತೆ. ಅದು ಮೂವ್ ಆಗುತ್ತೆ ಲೆಫ್ಟ್ ಆ್ಯಂಡ್ ರೈಟು. ಕ್ಲಿಕ್ ಮಾಡಿ ಆ ಡೇಟ್ ಮೇಲೆ. ನಾನು ಇದನ್ನು ಜನವರಿ 29, ಓಕೆ. ಇದು ಫೆಬ್ರವರಿ 26 ಇದೆ. ನಾನು ಇನ್ನೊಂದು ಸ್ವಲ್ಪ ಅರ್ಲಿ ಮಾಡ್ತೀನಿ, 15 ಕೊಡ್ತೀನಿ, ಓಕೆ. ಸೊ ನೆಕ್ಸ್ಟ್ ಇದು ಮಾರ್ಚ್ಗೆ ಹೋಗಿದೆ. ಮಾರ್ಚು ಇನ್ನೂ ಸ್ವಲ್ಪ ಬೇಗ, ಮಾರ್ಚ್ 5th, ಅಥವಾ ನಾನು ಫೆಬ್ರವರಿನೇ ಕೊಡ್ತೀನಿ, ಫೆಬ್ರವರಿ 27. ಅಷ್ಟರಲ್ಲಿ ಮುಗಿಸ್ಲಿ ಅನ್ನೋ ಕಾರಣಕ್ಕೆ 3 ಯೂನಿಟ್ಸನ್ನು ಫೆಬ್ರವರಿ ಒಳಗಡೆ. ಸೊ ಹಿಯರ್ ಯು ಕ್ಯಾನ್ ಸಿ ಕ್ರಿಯೇಟ್ 3 ಯೂನಿಟ್ ಗೋಲ್ಸ್ ಅಂತ ಕ್ಲಿಕ್ ಮಾಡಿ. ಈಗ ಮಕ್ಕಳ ಅಕೌಂಟಲ್ಲಿ ಗೋಲ್ಸು ಅಸೈನ್ ಆಗಿರುತ್ತೆ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಕ್ಕಳ ಅಕೌಂಟ್ಗೆ ಲಾಗಿನ್ ಆಗಿ ಅಲ್ಲಿ ಹೇಗೆ ವಿಡಿಯೋವನ್ನು ನೋಡಬೇಕು, ಮಕ್ಕಳು ಹೇಗೆ ವಿಡಿಯೋವನ್ನು ನೋಡಬೇಕು ಅನ್ನೋದನ್ನು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.